ಮಲೇಷ್ಯಾದಲ್ಲಿ ಇವತ್ತು ನಮ್ಮ 2ನೇ ದಿನ. ಇವತ್ತಿಲ್ಲಿ ನಮಗೆ 3 ಪ್ಲೇಸಸ್‌ಗಳನ್ನ ಕವರ್ ಮಾಡ್ತಾರೆ. ಅದ್ರಲ್ಲಿ ಮೊದಲನೇದು ಚಿನ್ಸ್ವಿ ಟೆಂಪಲ್. ಈ ದೇವಸ್ಥಾನಕ್ಕೆ ಹೋಗಕ್ಕೆ ಕೇಬಲ್ ಕಾರ್‌ನಲ್ಲಿ ಹೋಗ್ಬೇಕು. ಕೇಬಲ್ ಕಾರ್ ಎಕ್ಸ್‌ಪೀರಿಯನ್ಸ್ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಬರೀ ಕೇಬಲ್ ಕಾರ್ ಅಷ್ಟೇ ಅಲ್ಲ, ಇಲ್ಲಿನ ದೇವಸ್ಥಾನ, ಇಲ್ಲಿನ ವಾತಾವರಣ ಎಲ್ಲ ಕೂಡ ತುಂಬಾನೇ ಚೆನ್ನಾಗಿದೆ. ಪ್ಲೇಸ್ ಚೆನ್ನಾಗಿದೆ ಅಂದ್ರೆ ಹುಡುಗಿರು ಫೋಟೋಸು ವಿಡಿಯೋಸು ತೆಗೆಸ್ಕೊಳ್ದಲ್ಲೇ ಬಿಡ್ತಾರಾ? ನನ್ನ ಹೆಂಡತಿಗೂ ಕೂಡ ಫೋಟೋಸ್ ವಿಡಿಯೋಸ್ನ ಮಾಡಿಕೊಟ್ಟೆ. ಈ ಪ್ಲೇಸ್ನಲ್ಲಿ ಎಷ್ಟು ಪೀಸ್ಫುಲ್ ಆಗಿತ್ತು ಅಂದ್ರೆ ಈ ಜಾಗದಿಂದ ಹೋಗೋದಕ್ಕೆ ಮನಸ್ಸಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ನೀವೇನಾದ್ರೂ ಮಲೇಷ್ಯಾಗೆ ಬಂದಾಗ ಈ ದೇವಸ್ಥಾನನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅಷ್ಟು ಚೆನ್ನಾಗಿರುತ್ತೆ. ಆ ಕೇಬಲ್ ಕಾರ್ನಲ್ಲಿ ಸುತ್ತಲೂ ಹಿಮ ಕವರ್ ಆಗಿರುತ್ತೆ. ಹಾಗೆ ಮೇಲ್ ಹೋಗ್ತಾ ಇದ್ರೆ ಸ್ವರ್ಗಕ್ಕೆ ಹೋದಂಗಿರುತ್ತೆ. ಇದೆಲ್ಲ ಮುಗಿಸ್ಕೊಂಡು ಜಂಟಿಂಗ್ ಐಲ್ಯಾಂಡಿಗೆ ಹೋದ್ವಿ. ಅಲ್ಲಿಂದ ನಾವು ಹೋಗಿದ್ದು ಬಟು ಕೇವ್ಸ್‌ಗೆ. ಬಟು ಕೇವ್ಸ್ ಅಲ್ಲಿ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನನೂ ಕೂಡ ಮಾಡಬಹುದು. ನಾನಂತೂ ಈ ದೇವಸ್ಥಾನದ ಬಗ್ಗೆ ತುಂಬಾನೇ ಕೇಳಿದ್ದೆ, ಹಾಗೆ ಫಿಲ್ಮ್‌ಗಳಲ್ಲೂ ಕೂಡ ನೋಡಿದ್ದೆ. ಕೊನೆಗೂ ಇವತ್ತು ಸ್ವಾಮಿ ದರ್ಶನ ಮಾಡೋದಕ್ಕೆ ಇಲ್ಲಿಗೇನೆ ಬಂದಿದ್ದೀವಿ. ನಮ್ ಜೀವನದಲ್ಲಿ ನಡೆಯೋ ಪ್ರತಿಯೊಂದು ಘಟನೆಗೂ ಕೂಡ ಆ ದೇವರೇ ಪರೋಕ್ಷವಾಗಿ ಕಾರಣ ಆಗಿರ್ತಾರೆ. ಇದಕ್ಕೆ ಏನೋ ಒಂದು ಕಾರಣ ಇದ್ದೇ ಇರತ್ತೆ. ಎಲ್ಲರ ದಿನ ಶುಭವಾಗಲಿ. ಎಲ್ರೂ ಖುಷಿ ಖುಷಿಯಾಗಿ ಇರಿ.